ಓಕೆ, ಇನ್ನೂ ಹಾಕಕತ್ತಾರ ಪ್ಲಗ್ ಆಯ್ತಾ? ರೆಡಿನಾ? ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಕೊಡ್ತಾರೆ. ಏನ್ ಹೊರಗೆ ಗಲಾಟೆ ಮಾಡ್ಬೇಡ, ಚಲಪ್ಪ ಹೋಗ್ರಿ, ಯಾರೋ ನಿಂತ್ಬಿಡ್ರಿ, ಯಾರು ಡೋರ್ನಾಗ ಇಬ್ರು ಹೋಗ್ರಿ ಪ್ಲೀಸ್. ಇಬ್ರು ಹೋಗ್ರು, ಗೇಟ್ ಆಗಿ ನಿಂತ್ಬಿಡ, ಯಾರು ಅಲ್ಲಿ ಮಾತಾಡ್ಬೇಡ ಅಂತ ಹೇಳಿ, ಅವಾಜ್ ಮಾಡ್ಬೇಡ ಅಂತ ಹೇಳಿ, ಎಲ್ಲರೂ ಅಲ್ಲಿ ಕಳಿಸ್ಬಿಡ್ರಿ, ಅವ್ರು ಊಟ ಕಡೆ ಕಳಿಸ್. ಇವತ್ತು ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತ ಕೋರಿ, ಇಂದಿನ ಪತ್ರಿಕಾಗೋಷ್ಠಿ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಯುಪಿಎ ಸರ್ಕಾರ ಕೇಂದ್ರ ಯುಪಿಎ ಸರ್ಕಾರ ಇದ್ದ ಸಮಯದಲ್ಲಿ 2005ರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ 7, 2005ರಂದು ನೋಟಿಫೈ ಮಾಡಿದರು. ತದನಂತರ ಫೆಬ್ರವರಿ 2, 2006ರಂದು 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿ, ತದನಂತರ 200 ಜಿಲ್ಲೆಗಳಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಲಾಗು ಆಗಬೇಕು ಅಂತ ಹೇಳಿ ಇದನ್ನ ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನ ಜಾರಿಗೊಳಿಸಿದರು. ಇದು ಜನರಿಗೆ ಒಂದು ಸಂವಿಧಾನಾತ್ಮಕವಾದ ಹಕ್ಕನ್ನ, ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನ ಕೊಟ್ಟರು, ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಯನ್ನು, ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್. ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಅಂತ ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಲೋಕಲ್ ರಿಕ್ವೈರ್ಮೆಂಟ್ಸ್, ಸ್ಥಳೀಯ ಬೇಡಿಕೆಗಳು. ಅಂದ್ರೆ ಉದಾಹರಣೆಗಾಗಿ ಶಾಲೆ ಇರ್ಬೋದು, ಕಂಪೌಂಡ್ ಇರ್ಬೋದು, ಬಾಂದಾರ ಇರ್ಬೋದು, ಕೆರೆ ಇರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಅಥವಾ ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ರು. ಇದರಲ್ಲಿ ಪ್ರತಿ ವರ್ಷ 100 ದಿನಗಳ ಕಾಲ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್, 100 ದಿನಗಳ ಕಾಲ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿದರು. ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು, ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡು, ಸೋಷಿಯಲ್ ನೆಟ್ ಅಂತ ಹೇಳಿ. ಮತ್ತು ಅಸೆಟ್ ಕ್ರಿಯೇಷನ್ ಅಂದ್ರೆ ಗ್ರಾಮಗಳಲ್ಲಿ ಇವತ್ತು ಶಾಲೆ ಆಗ್ಲಿ, ಆಮೇಲೆ ನಮ್ಮ ಅಂಗನವಾಡಿ ಆಗ್ಲಿ, ರಸ್ತೆ ಆಗ್ಲಿ, ಶಾಲಾ ಕಂಪೌಂಡ್ಗಳಾಗ್ಲಿ, ಬಂದಾರ ಆಗ್ಲಿ, ಕೆರೆ ಆಗ್ಲಿ, ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ. ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಇವತ್ತು ಸಾಗ್ತಾ ಇತ್ತು. ಆಮೇಲೆ ಗುಳೆ ಹೋಗುವಂತದ್ದನ್ನ ತಪ್ಪಿಸ್ತು. ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆ ಇವತ್ತು
ಉದ್ಯೋಗಕ್ಕೆ ಹೋಗ್ತಿದ್ರು. ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು, ಅದೇ ಊರಿನಲ್ಲಿ ಉದ್ಯೋಗ ಸಿಗ್ಬೇಕು ಅಂತೇಳಿ, ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗ್ಬೇಕು, ಊರಲ್ಲಿ ಸಿಗ್ಬೇಕು ಅಂತೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅಂತ ಹಮ್ಮಿಕೊಂಡಂತ ಯೋಜನೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂತಹ ಒಂದು ಯೋಜನೆ ಇದು. ನಾನು ಪುನರ್ಚರಿಸ್ತೇನೆ, ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂತಹ ಯೋಜನೆ. ಸಂವಿಧಾನ ತುಂಬಾ ಕಾನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿಗರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಚೇರ್ಮನ್ರು ಆಗಿದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ, ಈ ಯೋಜನೆಯನ್ನ ಮುಚ್ಚಿ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಕೇವಲ 72 ತಾಸುಗಳಲ್ಲಿ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಸ್ ಆಗಿ 72 ತಾಸು ಬರೇ ಇಂಥ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ 21, 2025 ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ, ಅಂದ್ರೆ ಅದನ್ನ ಹಿಂಪಡ್ಕೊಂಡು VBG ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ VG ರಾಮ್ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ. ಒಂದನೇದು ಇದರಿಂದ ನಾಳೆ ಬಹಳ ಸಂಕ್ಷಿಪ್ತ ಹೋಗ್ತದೆ. ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳು, ಎಲ್ಲಾ ರಾಜ್ಯಗಳು, ಎಲ್ಲಾ ಜಿಲ್ಲೆಗಳಲ್ಲಿತ್ತು. ಈಗ ಅವರು ಬದಲಾವಣೆ ಮಾಡಿದ್ದು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಲ್ಲ, ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ಅದು ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು 40 ಗ್ರಾಮ ಪಂಚಾಯತ್ ಇದಾವೆ. ಅದರ ಒಂದು 5 ತಗೋಬಹುದು, 20 ತಗೋಬಹುದು, 20 ಬಿಡ್ಬೋದು, ಅಥವಾ ಸಂಪೂರ್ಣವಾಗಿ 40 ಬಿಡ್ಬೋದು. ಸೆಲೆಕ್ಟಿವ್ ಆಗಿ ಅಲ್ಲಿ ಬಾಗಿಲ ಬಂದ್ ಮಾಡಿ ಕೂಡಿಸಬಾ ಪ್ಲೀಸ್, ಅವ್ರನ್ನ ಒಳಗೆ ಬಿಡಬೇಡ ಪ್ಲೀಸ್. ಯಾಕ್ರೆ ಇದು ಮಾಡ್ತಾರೆ ಇವರು ಡಿಸ್ಟರ್ಬೆನ್ಸ್? ಏನ್ ಹೊರಗಡೆ ನಿಂತ್ಬಿಡ್ರಿ, ಯಾರೊಬ್ರು ಮಾತಾಡೋದು ಬಂದಾಗಲಿ ಪ್ಲೀಸ್. ಸಾರಿ, ಅದನ್ನ ಅಂದ್ರೆ ಸಿಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು, ಯಾವುದೋ ಜಿಲ್ಲೆ ಬಿಡಬಹುದು, ಯಾವುದೋ ತಾಲೂಕ ತಗೋಬಹುದು, ತಾಲೂಕ ಬಿಡಬಹುದು, ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು, ಗ್ರಾಮ ಪಂಚಾಯತ್ ತಗೊಳಿಕ್ಕಿಲ್ಲ. ಹೀಗೆ ಅದನ್ನ ಡೈಲ್ಯೂಟ್ ಮಾಡಿದ್ದಾರೆ. ಆಮೇಲೆ ಪ್ರಮುಖವಾಗಿ ಇವತ್ತು ದಿವಸ ನಾವು ಈ ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದೀವಿ, ರೈಟ್ ಟು ವರ್ಕ್. ಅವರಿಗೆ 100 ದಿನಗಳ ಕಾಲ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಹಕ್ಕನ್ನು ಕಸ್ಕೊಂಡಿದ್ದಾರೆ. ಆ ಸಂವಿಧಾನಕ ಹಕ್ಕನ್ನು ಬಡವರನ್ನು ಕಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಪ್ರಮುಖವಾಗಿ, ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳನ್ನು ಮಾಡಿ ಅವರು ಆ ಊರಲ್ಲಿ ಬಾದಾರ್ಗಳಾಗ್ಲಿ, ಕೆರೆಗಳಾಗ್ಲಿ, ಶಾಲೆ ಕಾಂಪೌಂಡ್ ಆಗ್ಲಿ, ಅಂಗನವಾಡಿ ಆಗ್ಲಿ, ಶಾಲೆಗಳು ತಗೊಂಡ್ಬರಬೇಕು. ಈಗ ಇವರು ಏನ್ ಮಾಡಿದ್ದಾರೆ, ವಿಕಸಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ. ಅಂದ್ರೆ ಮುಂದೆ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾಗಿದ್ದಂತ ಕೆಲಸ ತಗೊಳ್ಳಕ್ಕೆ ಸಾಧ್ಯ ಇಲ್ಲ, ಗ್ರಾಮ ಸಭೆಯಲ್ಲಿ ಆ ಕೆಲಸಗಳನ್ನು ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು
ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದ ಅಂತ ತಿಳ್ಕೊಡ್ರಿ, ಆ ನ್ಯಾಷನಲ್ ಹೈವೇದಾಗ ಹೋಗಿ ಇವ್ರು ಕೆಲಸ ಮಾಡ್ಬೇಕು. ಆಮೇಲೆ ಕನಿಷ್ಠ ವೇಜಸ್ ಕೂಲಿ ಆ ರಾಜ್ಯಗಳದಿತ್ತು, ಅದನ್ನು ತೆಗೆದುಹಾಕಿದ್ದಾರೆ, ಅದ್ರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ನಾನು. ಒಂದು ಗ್ರಾಮ ಪಂಚಾಯತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತಿಗಳು ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ. ಕೆಲವು ಗ್ರಾಮ ಪಂಚಾಯತ್ ತಗೋಬಹುದು, ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು. ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು, ಶಾಲೆ ರೂಮ್ ಇರ್ಬೋದು, ಕಂಪೌಂಡ್ ಇರ್ಬೋದು, ಅಂಗನವಾಡಿ ಇರ್ಬೋದು, ರಸ್ತೆಗಳಿರ್ಬೋದು, ಆಧಾರ ಇರ್ಬೋದು, ಕೆರೆ ಇರ್ಬೋದು, ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು, ಅದು ಇನ್ನು ಮುಂದೆ ಬಂದಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವಿಕಸಿತ ಭಾರತ ಯೋಜನೆಗಳು, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಮೊದಲು ಏನಿತ್ತು, ವೇಜಸ್ ಕಾಂಪೋನೆಂಟ್ ನಲ್ಲಿ, ಕೂಲಿ ಕಾಂಪೋನೆಂಟ್ ನಲ್ಲಿ 100% ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು, 100% ವೇಜಸ್ ನಲ್ಲಿ. ಈಗ ಅದನ್ನು ತೆಗೆದುಹಾಕಿ ಅದರಲ್ಲಿ 40% ರಾಜ್ಯ ಸರ್ಕಾರ ಕೊಡ್ಬೇಕಂತ. ಆಮೇಲೆ ಕಾಂಪೋನೆಂಟ್ ಪಾರ್ಟ್ ನಲ್ಲಿ ಮೊದಲು 40% ಇತ್ತು, ಮಟೀರಿಯಲ್ಸ್ ಕಾಂಪೋನೆಂಟ್ ಮೇಲೆ, ಸಾಮಗ್ರಿಗಳ ಕಾಂಪೋನೆಂಟ್ ಮೇಲೆ ಅದರ 40%. ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಒಂದು ಭಾರವನ್ನು ಮಾಡ್ತಾರೆ. ಭಾರ ಮಾಡಿದ್ರು ಅಡ್ಡಿ ಇಲ್ಲ, ಆದ್ರೆ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಆಗ್ಬೇಕಾಗಿತ್ತು ಆ ಕೆಲಸ ಮಾಡ್ಕೊಳ್ಳೋಕೆ ಆಯ್ಕೆ ಅವ್ರ ಕಡೆ ಇಲ್ಲ. ಸ್ಥಳೀಯವಾಗಿ ಅವರೇನು ರಸ್ತೆ, ಚರಂಡಿ, ಶಾಲೆ ರೂಮು, ಕಂಪೌಂಡು, ಅಂಗನವಾಡಿ ಕೊಟ್ಕೋಬೇಕಾ ಅಧಿಕಾರ ಇಲ್ಲ. ಕೇಂದ್ರದ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡಿದ್ದಾರೆ. ಈಗ ಕೇಳಿದ್ರೆ ಏನ್ ಮಾಡ್ತಾರೆ, ನಾವು 125 ದಿವಸ ಮಾಡಿದ್ವಿ ಅಂತಾರೆ. ಆ 125 ದಿವಸದಲ್ಲಿ 2 ತಿಂಗಳು ಸೀಸನ್ ತೆಗಿಬೇಕಂತ, ಅಗ್ರಿಕಲ್ಚರ್ ಸೀಸನ್ ಅಲ್ಲಿ. ಅಂದ್ರೆ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ನಾವೇನು ಉಳ್ಳವ್ರು ಇರ್ತೀವಿ, ನಾವ್ ಏನ್ ಕೆಲಸ ಕೊಡ್ತೀವಿ ತಗೋಬೇಕು. ಅವ್ರು ಕೆಲಸ ಕೊಡ್ಲಿಕ್ಕೆ ಹೋಯ್ತು, ಮಿನಿಮಮ್ ಗ್ಯಾರಂಟಿ ಇಲ್ಲ ಇದರಲ್ಲಿ ವೇಜಸ್. ಹೇಳ್ರಿ ಒಂದ್ ಸ್ವಲ್ಪ ಅಲ್ಲಿ ಹೋಗಿದ್ದ ಯಾರಿಗಾರೆ. ಅಗ್ರಿಕಲ್ಚರ್ ಸೀಸನ್ ನಲ್ಲಿ ಒಂದು ದಿವಸ ಆ 2 ತಿಂಗಳು ಕೆಲಸ ಇಲ್ಲ, 125 ದಿವಸ ಮಾಡಿದ್ದು ಏನೋ ಪ್ರಯೋಜನ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆಗೆ ಮಿನಿಮಮ್ ವೇಜಸ್ ಡಿಫೈನ್ ಮಾಡಿಲ್ಲ. ಹೀಗೆ ಇವತ್ತೊಂದು ದಿವಸ ಇನ್ನೊಂದು ಹೇಳ್ತಾರೆ ಅವರು, ಮೊದಲು ಕಾಂಗ್ರೆಸ್ ಸರ್ಕಾರದಾಗ ಇಷ್ಟು ಹಣ ನಾವು ಕೊಡ್ತಿದ್ರು, ಈಗ ನಾವು ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿ. ಅದು ಬಜೆಟ್ ಗಾತ್ರ ಮ್ಯಾಗ ಇರ್ತದೆ. 1 ಲಕ್ಷ ಕೋಟಿ ಬಜೆಟ್ ಗಾತ್ರ ಇದ್ದಾಗ ಅವು 10,000 ಕೋಟಿ ಬರ್ತದೆ ತಿಳ್ಕೊಳ್ಳಿ. 1.5 ಲಕ್ಷ ಆದಾಗ ಅದು ಪ್ರಪೋರ್ಷನಲಿ ಜಾಸ್ತಿ ಆಗ್ತದೆ, ಎಲ್ಲಾ ಯೋಜನೆಗಳು ಜಾಸ್ತಿ ಆಗ್ತದೆ, ರಾಜ್ಯ ಸರ್ಕಾರಗಳಾಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ. ಅದನ್ನ ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ, ಅದನ್ನ ಪ್ರತಿಬಿಂಬ ಮಾಡ್ತಾರೆ. ನಾನು ಕೇಳಿದ್ರೆ ಒಬ್ರು ಬಿಜೆಪಿ ಅವ್ರ ಭಾಷಣ ಇದನ್ನ, ಅವ್ರದೇನೋ 125 ದಿವಸ ಮಾಡಿ. ಒಂದು ಎರಡನೇದು, ನಾವು ಬಜೆಟ್ ಜಾಸ್ತಿ ಹಣ ಕೊಡ್ತಾ ಇದೀವಿ, ಹಿಂದೇನೂ ಕೂಡ ಪ್ರತಿ ವರ್ಷ ಜಾಸ್ತಿ ಹಾಕೋದೇ ಬಂದರೆ ಮುಂದೆ ಜಾಸ್ತಿ ಹಾಕೋದೇ ಹೋಗ್ತದೆ, ಬಜೆಟ್ ಗಾತ್ರ ಜಾಸ್ತಿ ಹಾಕೋತ ಹೋಗ್ತದೆ. ಆದ್ರೆ ಇವ್ರು ಮಾಡಿದಂತ ಅನ್ಯಾಯ ಏನು ಸಂವಿಧಾನಾತ್ಮಕ ಹಕ್ಕನ್ನ ನಾವು ಕೊಟ್ಟಿದೀವಿ ಅವರಿಗೆ ಕೆಲಸ ಮಾಡಕ್ಕೆ, ಕೂಲಿ ಮಾಡಕ್ಕೆ ಸ್ಥಳೀಯವಾಗಿ, ಅದನ್ನ ಕಸ್ಕೊಂಡಿದ್ದಾರೆ. ಒಂದನೇದು. ಎರಡನೇದು, ಗ್ರಾಮಗಳಲ್ಲಿ ಸಹ ಮಹಾತ್ಮ ಗಾಂಧೀಜಿ ಅವ್ರ ಏನ್ ಕನಸಿತ್ತು, ಭಾರತ ದೇಶ 70-80% ಹಳ್ಳಿಗಳ ಒಂದು ರಾಷ್ಟ್ರ, ಇದು ದೇಶ. ಯಾವಾಗ ಹಳ್ಳಿಗಳ ಅಭಿವೃದ್ಧಿ ಆಗ್ತದೆ ಅವಾಗ ನಿಜವಾಗಿ ಇವತ್ತು ಸಹ ಗ್ರಾಮ ಸ್ವರಾಜ್ಯ ಆಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ. ಕೇವಲ ಬೆಂಗಳೂರು, ಮುಂಬೈ, ಡೆಲ್ಲಿ, ಕಲ್ಕತ್ತಾ ಅಭಿವೃದ್ಧಿ ಆದ್ರ ಅಲ್ಲ ಅಂತ ಹೇಳಿದ್ರು ಸಹ ಮಹಾತ್ಮ ಗಾಂಧಿ ಅವರು ಕನ್ಸೆಂಟ್ ಮಾಡಿದ್ರು. ಗ್ರಾಮ ಸಭೆ ಕಾನ್ಸೆಪ್ಟ್ ಅಂತ ತಂದಿದ್ರು. ಆ ಗ್ರಾಮ ಸಭೆಗೆ ಏನೂ ಕಿಮ್ಮತ್ತಿಲ್ಲ. ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಚುನಾವಣೆಗೂ ನಿಂದ್ರಂಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ನೋಡಿ ಮೇಲೆ ಬಹುಶಃ ಯಾರು ಗ್ರಾಮ ಪಂಚಾಯತಿಗಳು ಎಲೆಕ್ಷನ್ ನಿಂದ್ರಂಗಿಲ್ಲ. ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಒಂದು ಬಾಜು ಇರಲಿ. ಆ ಸ್ಥಳೀಯವಾಗಿ ಇವತ್ತು ಸಹ ಏನು ಅನುಕೂಲ ಇತ್ತು, ಶಾಲೆಗಳು, ಕಂಪೌಂಡ್, ಬಾಂದಾರ, ರೈತರು ತಮ್ಮ ಕೃಷಿ ಹೊಲದಲ್ಲಿ ಏನ್ ಕೆಲಸ ಮಾಡ್ಕೊತಾರೆ, ರಸ್ತೆಗಳು, ಅದೆಲ್ಲವೂ ಬಂದಾಯ್ತು. ಈಗ ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ಇವ್ರನ್ನ ಟ್ಯಾಗ್ ಮಾಡ್ಬಿಟ್ಟಿದ್ದಾರೆ. ಇದು ಜನ ವಿರೋಧಿ. ಏನು ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದೆ, ಸಂವಿಧಾನ ಹಕ್ಕನ್ನ ಕಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಇರಲಿ ಒಂದು ಭಾಗ, ಆ ಗ್ರಾಮ ಪಂಚಾಯತಿಗಳಿಗೆ ಅನ್ಯಾಯ ಆಗುತ್ತೂ ಸಹ, ಸ್ಥಳೀಯವಾಗಿ ಹಳ್ಳಿಗಳಿಗೆ ಅನ್ಯಾಯ ಆಗುತ್ತೂ ಸಹ.
ಅಲ್ಲಿ ಏನ್ ಕೆಲಸ ಆಗ್ಬೇಕು ಅದೆಲ್ಲವೂ ಕೂಡ ಕಿತ್ಕೊಂಡು ಹಾಕಿದ್ದಾರೆ. ಹೀಗಾಗಿ ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳು, ಆಮೇಲೆ ಮೊದಲು ಇದರಲ್ಲಿ ನರೇಗಾದ ಕಾಂಟ್ರಾಕ್ಟರ್ಸ್ ಇರಲಿಲ್ಲ, ಈ ಕಾಂಟ್ರಾಕ್ಟರ್ಸ್ ಮಾತ್ರ ತಂದಿದ್ದಾರೆ. ಯಾಕಂದ್ರೆ ಈಗ ನ್ಯಾಷನಲ್ ಹೈವೇ ಮಾಡಿದ್ರೆ ಕಾಂಟ್ರಾಕ್ಟರ್ ತಗೊಂಡಿರ್ತಾನ, ಆ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂದ್ರೆ ಮತ್ತೆ ಅದು ಕಾಂಟ್ರಾಕ್ಟರ್ ಭಾಗ ತರಬೇಕಲ್ಲ, ಆ ಕಾಂಟ್ರಾಕ್ಟರ್ನು ತಂದಿದ್ದಾರೆ. ಪಂಜಾಬ್ ರಾಜ್ಯ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದೆ, ತೆಲಂಗಾಣ ರೆಸಲ್ಯೂಷನ್ ಪಾಸ್ ಮಾಡಿದೆ, ಕೇರಳನೂ ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂತ ಹೇಳಿ, ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮ್ಗೆ ಇದು ಆಗ್ತದೆ, ನಮ್ಗೆ ಹಣಕಾಸು ಕೊಡಿ, ಯಾಕಂದ್ರೆ ಅವರು ಕೇಂದ್ರ ಸರ್ಕಾರ ಜೊತೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ಪ್ರಯೋಜನ ಪಡ್ಕೊಂಡ್ರೆ ಅವರು ಅಲೈಡ್ ಪಾರ್ಟ್ನರ್ ಆಗಿದ್ದರಿಂದ ಹಣಕಾಸಿನ ನೆರವು ಕೇಳಿದ್ದಾರೆ. ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾಳೆ 22ರಿಂದ ಮನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ಮಾಡಿದ್ದೀವಿ. 22ರಿಂದ 31ನೇ ತಾರೀಕಿಗೆ ತರವರೆಗೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯನ ಕೈಗೊಳ್ಳಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಏನು ಬದಲಾಯಿಸಿ ಇದೇನು BBG ರಾಮ್ ಯೋಜನೆ ತಂದಿದ್ದಾರೆ ಅದನ್ನು ತಿರಸ್ಕಾರ ಮಾಡುವಂತದ್ದು, ಮತ್ತೆ ವಾಪಸ್ಸು ಯಥಾಸ್ಥಿತಿ ಇವತ್ತು ಏನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತು, ಒಂದು ಐತಿಹಾಸಿಕ ಯೋಜನೆ ಇತ್ತು, ಆ ಐತಿಹಾಸಿಕ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ. ಈ ಹೋರಾಟ ಕೇವಲ ನಾನು ಈ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಸರ್ಕಾರ, ನಮ್ಮ KPCC ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ, ರಾಜ್ಯದಲ್ಲಿ ಮತ್ತು ರೀಜನಲ್ ಗಳಲ್ಲಿ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವಯಸ್ಸು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಒಂದು ಅಂತರವನ್ನು ಮಾಡಿ ಜನರ ಬಗ್ಗೆ ಈ BJP ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ, ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತೆಗೆದು ಏನು ಸಂವಿಧಾನಾತ್ಮಕ ಹಕ್ಕನ್ನು ಕಸ್ಕೊಂಡಿದ್ದಾರೆ, ತಡವಾಗಿ ಅಭಿವೃದ್ಧಿ ಕೆಲಸಗಳು ಏನಾಗಿತ್ತು ಅದನ್ನು ಕಸ್ಕೊಂಡಿದ್ದಾರೆ, ಇದೆಲ್ಲರ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನ ಮತ್ತೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ವಾಪಸ್ ತರುವ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಹೋರಾಟಗಳನ್ನ ನಾವು ಶುರು ಮಾಡ್ತೀವಿ. ಎನಿ ಕ್ವಶನ್ಸ್? ಅದೇ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಆ ಕೇಂದ್ರ ಸರ್ಕಾರ ಹಂತವಾಗಿ ಅದನ್ನ ಏನು ಟೇಪರಿಂಗ್ ಹಂತವಾಗಿ ಅದನ್ನು ಕೊಲ್ಕೊಂಡು ಬಂದಿದ್ರು. ಮೊದಲು ಇಂತಿಷ್ಟು ಮಾನವ ದಿವಸಗಳನ್ನು ತಿಂತಿತ್ತು, ಇಷ್ಟು ಕೋಟಿ ಮಾನವ ದಿನಗಳು ಅಂತ ಹೇಳಿ ನಾವು ನೋಡಿ ಅದನ್ನ ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಟ್ಟು ಕಳಿಸ್ತೀವಿ ರಾಷ್ಟ್ರೀಯ. ಆ ಸ್ಟಾಟಿಸ್ಟಿಕ್ಸ್ ಪ್ರತಿ ವರ್ಷ ಅದನ್ನ ಏನು ಮಾನವ ದಿನಗಳಿತ್ತು ಅದನ್ನ ಕಟ್ ಮಾಡ್ಕೋತ ಬಂದಿದ್ದಾರೆ. 12 ಕೋಟಿ 9 ಕೋಟಿ ತಂದಿದ್ದಾರೆ, 9 ಕೋಟಿ ಕಡಿಮೆ ಮಾಡ್ಕೋತ ಯಾರ್ ಸ್ಲೋಲಿ ಕಿಲಿಂಗ್ ದಿಸ್ ಸ್ಕೀಮ್. ಈ ಯೋಜನೆನ ಹಂತವಾಗಿ ಅದನ್ನ ಕೊಲ್ತಾ ಇದ್ದಾರೆ ಮತ್ತು ಅದಕ್ಕೆ ಹಣವನ್ನು ಕೂಡ ಕೊಡ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಎಷ್ಟು ಸಲ ಇವತ್ತು ದಿವಸ ಹಣ ಕೊಟ್ಟಿಲ್ಲ ಇವತ್ತು ದಿವಸ ಅಂತ ಹೇಳಿ. ನೆಕ್ಸ್ಟ್ ಜಾಸ್ತಿ ಮಾಡಿದ್ದಾರೆ, ಅದಕ್ಕೆ ರಾಜ್ಯ ಸರ್ಕಾರಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರೆಯಾಗಿದೆ. ಹಾಗಾಗಿ ಅವರಿಗೆ ನೋಡಿ, ನಾನು ಕಾಂಗ್ರೆಸ್ ಸರ್ಕಾರ ನನಗೆ ಹೇಳಿದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ನನಗೂ ಏನಾಗಲ್ಲ, ನಿಮಗೂ ಏನಾಗಲ್ಲ. ನಾನು ಇಷ್ಟು ಸ್ಪಷ್ಟವಾಗಿ ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ. ಸ್ಥಳೀಯವಾಗಿ ಇವತ್ತು ದಿವಸ ಏನೋ ನಿಮ್ಮ ಹಳ್ಳಿಗಳಲ್ಲಿ ಏನೋ ಅಭಿವೃದ್ಧಿ ಆಗ್ತಿತ್ತು, ಶಾಲೆಗಳಿರ್ಲಿ, ಕಂಪೌಂಡ್ ಇರ್ಲಿ, ರಸ್ತೆಗಳಿರ್ಲಿ, ಅಂಗನವಾಡಿ ಇರ್ಲಿ, ಏನ್ರಿ ಏನೇ ಅದೆಲ್ಲ ಬಂದ್ ಆಗ್ತದೆ. ಇದು ಕಾಂಗ್ರೆಸ್ ಪಕ್ಷಕ್ಕನ ಹಳ್ಳಿಗಳು ಬರೀ ಕಾಂಗ್ರೆಸ್ ಪಕ್ಷದವ್ರು ಅದಾರ? ಹೌದು, ಭಾರ ಆಗ್ತದಂದ್ರೇನು? 40% ಮಟೀರಿಯಲ್ ಕಾಂಪೋನೆಂಟ್ ನಲ್ಲಿ ಮೊದಲಿತ್ತು, ನನಗೂ ಇದೆ. ಆಮೇಲೆ ಕೂಲಿ ಕಾರ್ಯಕ್ರಮದಲ್ಲಿ 40% ಕೇಂದ್ರ ಸರ್ಕಾರಕ್ಕೆ ನಮಗೆ ಭಾರ ಆಗ್ತದೆ. ಆಯ್ತು, ಆ ಭಾರನೂ ನಾವು ಸಹಿಸ್ಕೊತಿದ್ವಿ. ಆದ್ರೆ ಭಾರ ಸಹಿಸ್ಕೊಂಡ್ಮೇಲೆ ಎಲ್ಲಿ ಕೆಲಸ ಮಾಡ್ಬೇಕು? ನ್ಯಾಷನಲ್ ಹೈವೇದಾಗ ಕೇಂದ್ರ ಸರ್ಕಾರ ಯೋಜನೆಗಳು ಅದನ್ನ ಹೊಂದಾಣಿಕೆ ಮಾಡಿದ್ದಾರೆ. ಟ್ಯಾಗು ಗ್ರಾಮ ಸಭಾದಾಗ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಆ 40% ಕೊಡಕ್ಕೂ ತಯಾರಿದೀವಿ. ಆದ್ರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಏನ್ ಮೊದಲು ಕೆಲಸ ನಡೀತಿತ್ತಲ್ಲ ಆ ರೀತಿ ಕೆಲಸ ಆಗ್ಬೇಕು. ಅವ್ರಿಗೆ ಏನ್ ಬೇಕಾಗಿತ್ತು ಗ್ರಾಮದವ್ರಿಗೆ, ಎಲ್ಲರೂ ಹೋಗಿ ನೀವು ನ್ಯಾಷನಲ್ ಹೈವೇದಾಗ ಕೆಲಸ ಮಾಡ್ರಿ, ಕೊಟ್ಟಷ್ಟು ಪಗಾರ ತಗೊಳ್ರಿ ಕಾಂಟ್ರಾಕ್ಟರ್ ಕಡೆ ಅಂತ ಹೇಳಿ, ಅದಲ್ಲ ರೀ. ಅರ್ಥ ಆಯ್ತಾ? ಅರ್ಥ ಆಗ ತಿಳ್ಕೊತೀನಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೋಡಿ, ಇದೊಂದು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮೇನ್ಲಿ ಇವತ್ತು ದಿವಸ ಹೇಳ್ತೀನಿ,
ಎಲ್ಲಾ ಯೋಜನೆಗಳು ರಾಜ್ಯದ ಕಾಂಪೋನೆಂಟ್ ಕೇಂದ್ರ ಕಾಂಪೋನೆಂಟ್ ಇದ್ದೇ ಇರ್ತದೆ. ಕೇಂದ್ರ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಸ್ ಇರ್ಲಿ ಎಲ್ಲಾನು ಕೂಡ ಇರ್ಲಿ. ಇವತ್ತು ಇಲ್ಲಿ ಏನಿದೆಯಲ್ಲ, ಇವತ್ತು 40% ರಾಜ್ಯ ಸರ್ಕಾರದಿತ್ತಲ್ಲ ಮಟೀರಿಯಲ್ ಕಾಂಪೋನೆಂಟ್ ಆಗ್ತದಲ್ಲ. ನರೇಗಾದಿಂದ ಇವತ್ತು ದಿವಸ ಗ್ರಾಮ ಪಂಚಾಯತಿಗಳು ನಡೆದಿತ್ತು. ಈ ನರೇಗಾ ನೀವು ತೆಗೆದುಬಿಟ್ರೆ ಗ್ರಾಮ ಪಂಚಾಯತಿ ಅರ್ಧಕ್ಕೆ ಜೀರೋ. ನಾವು ಅರ್ಥ ಮಾಡ್ಕೋಬೇಕು. ಸ್ಥಳೀಯವಾಗಿ ಅವ್ರಿಗೆ ಏನ್ ಬೇಕಾಗಿದ್ದ ಕೆಲಸ ಗ್ರಾಮ ಪಂಚಾಯತ್ ತಗೊಂಡಿದ್ರಿ, ಈಗ ತಗೊಳಕ್ ಬರಂಗಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದಾರೆ ಅವರು. ಅದು ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ಮಾಡತ್ತಾರ, ಅದ್ರಾಗ ಹೋಗಿ ಕೆಲಸ ಮಾಡಿರಿ ನೀವು. ಅದಕ್ಕೆ ಕಾಂಟ್ರಾಕ್ಟರ್ ಪ್ರಯೋಜನ ಮಾಡಿದ್ದಾರೆ. ಉದಾಹರಣೆ ಕೊಟ್ಟೆ ನಿಮ್ಗೆ, ಉದಾಹರಣೆ ಕೊಟ್ಟೆ. ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರ ಯಾವ ಯೋಜನೆ ಇರ್ತಾವಲ್ಲ ಆ ಯೋಜನೆ ಹೋಗಿ ಕೆಲಸ ಮಾಡ್ಬೇಕಂತ. ನಾನು ಹೇಳಿದಿಷ್ಟೇ, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಒಂದು ಉದಾಹರಣೆ ಕೊಟ್ಟೆ, ನ್ಯಾಷನಲ್ ಹೈವೇ ಅಂತ ಹೇಳಿ. ಮತ್ತೊಂದು ಇರ್ಬೋದು, ಏರ್ಪೋರ್ಟ್ ಇರ್ಬೋದು. ಏನ್ ಕನ್ಫ್ಯೂಷನ್ ಅಲ್ಲ, ಕ್ಲಿಯರಿಟಿ ನನ್ನಲ್ಲಿ. ನಿಮ್ಗೆ ಏನ್ ಕನ್ಫ್ಯೂಷನ್ ಅಂತ ಕೇಳ್ರಿ. ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೇ ಯೋಜನೆಗಳು ಇರ್ಬೋದು, ರೈಲ್ವೆ ಇರ್ಬೋದು, ಆಮೇಲೆ ರೋಡ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಹೋಗಿ ಕೆಲಸ ಮಾಡ್ಬೇಕು. ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ. ಅದಕ್ಕೆ ಹೊಂದಾಣಿಕೆ, ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದ್ದಾರೆ. ನೋಡಿ ಬಾಸ್ಗಿ ಅವರ, ಈಗ ಕಾಂಗ್ರೆಸ್ ಪಕ್ಷ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಎಲೆಕ್ಷನ್ ಮಾಡ್ತಾ ಇದೀವಿ. ಆಮೇಲೆ ನಿಮ್ಗೆ ಗೊತ್ತಿದೆ, ಈಗ 73 ಅಮೆಂಡ್ಮೆಂಟ್ ತಂದವ್ರು ಯಾರು? ಪಂಚಾಯತ್ ರಾಜ್ ಯಾರು ತಂದಿದ್ರಿ? ರಾಹುಲ್ ಗಾಂಧಿ ಅವರು. ನಾವೇ ತಂದದ್ದು. ರಾಜೀವ್ ಗಾಂಧಿ ಅವರು ತಗೊಂಬಂದಂತ ಯೋಜನೆ. ಜೀವ ಕೊಟ್ಟವರು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಕೊಟ್ಟಂತವ್ರು ಕಾಂಗ್ರೆಸ್. ಅದನ್ನ ತೆಗಿದಾರ. ಅದ್ರ ಜೀವ ತೆಗೆದವ್ರು ಬಿಜೆಪಿ ಅವರು. ಅವ್ರಿಗೆ ಹೋಗಿ ಕೇಳ್ರಿ. ಅದು ಆಗ್ತಾ ಇದೆ ಬಿಡಿ. ಅದು ಮಹಾತ್ಮ ಈಗಾಗಲೇ ಡಿಕ್ಲೇರ್ ಮಾಡಿದೀವಿ ನಾವು. ಜೂನ್ ನಲ್ಲಿ ಮಹಾನಗರ ಪಾಲಿಕೆ ಬೆಂಗಳೂರು ಎಲೆಕ್ಷನ್ ಮಾಡ್ತಾ ಇದೀವಿ. ರಾಜ್ಯದಲ್ಲೂ ಕೂಡ ಜೂನ್ ಜುಲೈದಾಗ ಎಲೆಕ್ಷನ್ ಮಾಡ್ತಾ ಇದೀವಿ. ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾ ಇದೀವಿ. ಬಾಸ್ಗಿಯವರ ಒಂದ್ ಪಕ್ಷದ ಇದ್ರ ತರ ಮಾತಾಡ್ಕೋಬೇಡ್ರಿ ಪ್ಲೀಸ್. ಟೈಮ್ ಟು ಅಂಡರ್ಸ್ಟ್ಯಾಂಡ್. ಇವತ್ತು ಏನಾಗಿದೆ, ಕಾಂಗ್ರೆಸ್ ಪಕ್ಷನ ಎಲ್ಲ ಮಾಡ್ತಾ ಇದೆ. ಏನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರ್ಲಿಕ್ಕೆ ಇಷ್ಟೆಲ್ಲ ಎಷ್ಟು ನಿಮ್ಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಮೊನ್ನೆ ಸ್ಟಾಟಿಸ್ಟಿಕ್ಸ್ ಇದ್ದೇನೆ ಬಾಸ್ಗಿಯವರ ಲೈಟರ್ ಹೇಳಿದ್ದೀನಿ. ಈಗ ನಮ್ಮ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಿಂದ ನಮ್ಮಲ್ಲಿ ಅಸೆಟ್ ಕ್ರಿಯೇಷನ್ ಏನಾಗಿದೆ, ಎಷ್ಟು ಕೂಲಿ ಸೃಷ್ಟಿ ಆಗಿದೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಗೂ ಸ್ಟಾಟಿಸ್ಟಿಕ್ಸ್ ಬಿಡುಗಡೆ ಮಾಡ್ತೀನಿ. ಮೊನ್ನೆ ಅವತ್ತು ತಾವು ಇದ್ರಿ ಎಲ್ಲಿ ಕೆಡಿಪಿ ಮೀಟಿಂಗ್ ನಲ್ಲಿ, ಅವತ್ತೇ ಹೇಳಿದ್ವಿ ನಾನು. ಅವಾಗ ಯಾವ ರೀತಿ ಖರ್ಚು ಮಾಡ್ತಾ ಇದಾರೆ ಅದನ್ನ. ಮಾನವ ಡೇಸ್ 12 ಕೋಟಿಯಿಂದ 9 ಕೋಟಿ ಕಡಿಮೆ ಮಾಡ್ಕೊಬೋದು. ಅದೆಲ್ಲನೂ ಕೂಡ ಕೊಡ್ತೀನಿ ಅವತ್ತು ದಿವಸ. ಅವಾಗ ನಮ್ಗ ಬಹುಶಃ ನೀವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಕಾಣ್ತೀರಿ, ನಿಮ್ಗೆ ಜಲ್ದಿ ಎಲೆಕ್ಷನ್ ಆಗ್ತಿತ್ತು ಒಂದು ದಿವಸ. ಬಾಳ ಕಾಯ್ತಾ ಇದಾರಲ್ಲ ಎಲೆಕ್ಷನ್. ಅಲ್ಲ ಈಗ ಇದು ರೋಜ್ಗಾರ್ ತೆಗೆದ್ರೆ ತಗೊಂಡು ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಿಟ್ಟು ಮಾಡ್ರಿ ನೀವು. ಯಾರು ಗ್ರಾಮ ಪಂಚಾಯತ್ ಜನರಾಕೆ ಹೋಗಂಗಿಲ್ಲ. ಧನ್ಯವಾದ ಪ್ಲೀಸ್. ಏನಫ್ ಕ್ವೆಶ್ಚನ್ಸ್ ಆಫ್ ಯೋರ್ಸ್. ಅದು ನಾವು ನಂತರ ನಾವು ಅದನ್ನ ಬಹಳಷ್ಟು ಚರ್ಚೆ ದಿವಸ ನಾವು ಮಾಡಿದೀವಿ. ಅದನ್ನು ಕೂಡ ಏನು ಅವಶ್ಯಕತೆ ಬಿತ್ತು ಅದನ್ನು ಮಾಡ್ತೀವಿ. ಮೊನ್ನೆದ್ದು ನಾವು ಇದನ್ನ ಆಂದೋಲನ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಪ್ರತಿ ಗ್ರಾಮ ತಗೊಂಬಂದು ಕಟ್ಟ ಕಡೆ ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದನ್ನ ತಿಳಿಸಿ ಹೇಳಿ ಯಾವ ರೀತಿ ಬಿಜೆಪಿ ಅನ್ಯಾಯ ಮಾಡಿದಾರೆ. ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಎಲ್ಲವನ್ನ ಕೂಡ ಇದನ್ನ ಮಾಡ್ತೀವಿ. ಮತ್ತು ರಾಜ್ಯ ಸರ್ಕಾರನು ಕೂಡ ಇವತ್ತು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾವು ಈಗಾಗಲೇ ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿದೀವಿ. ಅದನ್ನ ಇಲ್ಲಿ ಹೇಳಕ್ ಹೋಗುದಿಲ್ಲ. ಮುಂದೆ ನಾವು ರಾಜ್ಯ ಸರ್ಕಾರ ಯಾವಾಗ್ಲೂ ಕೂಡ, ಉದಾಹರಣೆಗೆ ಗೊತ್ತದ ಬಾಸ್ಗಿಯವರ, ಕಬ್ಬಿಗೆ ಬೆಲೆ ಕೊಡ್ಬೇಕಾಗಿದೆ ಯಾರು? ಕೇಂದ್ರ ಸರ್ಕಾರ. ರೇಟ್ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. FRP ಬೆಂಬಲ ಕೊಟ್ಟವ್ರು ಯಾರು? ರಾಜ್ಯ ಸರ್ಕಾರ. ನಿಮ್ ಗೊಂಜಾಳಕ್ಕ ಇದು ಮಾಡೋರು ಯಾರು? ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಒಂದೇನು ಭಾರ ಇತ್ತು, ಅದ್ರ ಭಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಬರೇ ನಿಮ್ಮ MP ಅವರು ಒಂದು ಪತ್ರ ಬರೆದು ಉತ್ತರ ಬರ್ತಾ ತಗೊಂಡು ಅವ್ರು ಓದಿರುವುದು ಅಷ್ಟೇ. ರೈಟ್ ಪ್ಲೀಸ್. ಡಿಜಿಟಲೀಕರಣ ಮಾಡಿ ಹೊಸ ರೂಪ ಕೊಟ್ಟು ಸರಿಯಾದ ಪಾರದರ್ಶಕತೆ ಬೆಳೆಸೋಸ್ಕರ ಈ ಯೋಜನೆ ಇಷ್ಟೊತ್ತನ ಏನ್ ಹೇಳಿದ್ದೆ ಗೊತ್ತಾಯ್ತಲ್ಲ? ಇಷ್ಟೊತ್ತನ ಏನೇನ್ ಹೇಳಿದ್ ಯೋಜನೆ ಏನೈತಿ? ಮಹಾತ್ಮ ನಾನು ಕೇಳ ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆದಾಗ ಏನಿತ್ತು ಹೇಳಿದೀನಿ.
ಬಿ ರಾಮ್ಜಿ ಯೋಜನೆದಾಗ ಏನಿದೆ ಅಂತ ನಿಮ್ಗೆ ಹೇಳಿದ್ದೀನಿ. ಬಹುಶಃ ಇಷ್ಟೆಲ್ಲ ತಿಳ್ಕೊಂಡಾಗ ನೀವೇನು ಪ್ರಶ್ನೆ ಕೇಳುವಂತ ಅವಶ್ಯಕತೆ ಬೀಳೋದಿಲ್ಲ. ನಿಮ್ಗೆ ಬಹುಶಃ ಲಿಖಿತವಾಗಿ ಬೇಕಂತ ಕಾಣ್ತದೆ, ಲಿಖಿತವಾಗಿ ಒಂದು ಕಾಪಿನೂ ಕೊಡ್ತೀನಿ ಅಂತ. ನಿಮಗೊಂದು ಮೊದಲೇನಿತ್ತು ಈಗೇನಿದೆ ಅಂತ ನಾನು ಒಂದು ನಮ್ಮ ಪಾಪ ರೈಟಿನ ಅವಾಗ ಒಂದು ಕಾಪಿ ಕೊಡ್ತೀನಿ, ನೋಟೇ ಕೊಡ್ತೀನಿ, ಆಯ್ತಾ? ಅದು ಬೇಡ, ಇನ್ನೊಂದು ಡೀಟೇಲ್ ನೋಟ್ ಕೊಡ್ತೀನಿ. ನೀನು ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡು, ನಿನಗೆ ಜಾಸ್ತಿ ಕೊಡ್ತೀನಿ ಅಂತ. ರಾಮನ ಹೆಸರು ಬದ್ನಾಮ್ ಮಾಡ್ತಾ ಇದಾರೆ ಅವರು. ರಾಮ್ ಕಾ ನಾಮ್ ಬದ್ನಾಮ್ ಇವ್ರು ಹೇಳಿದಾರಲ್ಲ, ಏನು ಮೊನ್ನೆ ರಾಮದ ಹೆಸರಲ್ಲ, ಇವತ್ತು ಮಹಾತ್ಮ ಗಾಂಧಿ ಇರೋದು ನಾನು ಅವತ್ತು ಹೇಳಿದ್ದೀನಿ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡು ಹೋರಾಟ ಮಾಡಿದ್ರು, ರಾಷ್ಟ್ರಪಿತ ಅವರು, ಫಾದರ್ ಆಫ್ ದ ನೇಷನ್. ಮಹಾತ್ಮ ಗಾಂಧಿ ರೋಜ್ಗಾರ್ ಹೆಸರನ್ನು ತೆಗೆದು ರಾಮ್ ಹೇಳುವುದು ತಪ್ಪೆ, ಅಥವಾ ರಾಮನ ಹೆಸರು ಇತ್ತಂತ ತಿಳ್ಕೊಂಡು ಒಂದು ಯೋಜನೆ, ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ಇದಂತ ತಿಳ್ಕೊಡಿ. ರಾಮನ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ತೆಗೆದು ಬೇರೆಯವ್ರ ಹೆಸರು ಹಿಡಿದು ತಪ್ಪೆ. ಅರ್ಥ ಆಯ್ತಲ್ಲ? ಧನ್ಯವಾದಗಳು. ಥ್ಯಾಂಕ್ ಯು.